ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೊನ್ನಾವರ ತಾಲೂಕಿನ ಅರೆಅಂಗಡಿಯಲ್ಲಿ ಬರುವಂಥ ಕರಿಕಾನ ಪರಮೇಶ್ವರಿ ಎನ್ನುವ ಒಂದು ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಈ ದೇವಸ್ಥಾನ ತುಂಬ ಪುರಾತನ ದೇವಸ್ಥಾನ ಆಗಿದೆ. ಈ ದೇವಸ್ಥಾನದ ಕೆಲವೊಂದು ವಿಷಯವನ್ನು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ, ವಿಡಿಯೋನ ಕೊನೆ ತನಕ ನೋಡಿ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಈ ದೇವಸ್ಥಾನಕ್ಕೆ ಕರಿಕಾನ ಪರಮೇಶ್ವರಿ ಅನ್ನೋ ಹೆಸರು ಹೇಗೆ ಬಂತು ಅನ್ನೋದಾದರೆ, ಹೆಸರಲ್ಲೇ ಇರುವ ಹಾಗೆ ಕರಿಕಾನ ಅಂದರೆ ದಟ್ಟ ಅರಣ್ಯ. ಈ ದೇವಸ್ಥಾನವು ದಟ್ಟ ಅರಣ್ಯಗಳ ನಡುವೆ ಇರುವ ಕಾರಣ ಇದಕ್ಕೆ ಕರಿಕಾನ ಪರಮೇಶ್ವರಿ ದೇವಸ್ಥಾನ ಅಂತ ಕೂಡ ಕರೀತಾರೆ. ಈ ದೇವಸ್ಥಾನದಲ್ಲಿ ನೆಲೆಸಿರುವ ತಾಯಿಯ ಮೂರ್ತಿ ಯಾವುದೇ ಕೆತ್ತನೆಯ ಮೂರ್ತಿ ಅಲ್ಲ, ಇದೊಂದು ಉದ್ಭವ ಮೂರ್ತಿ. ಹಾಗೆ ಈ ಉದ್ಭವ ಮೂರ್ತಿಯನ್ನು ಹೇಗೆ ಕಂಡುಹಿಡಿದ್ರು ಅಂತ ಹೇಳಲಿಕ್ಕೂ ಒಂದು ಚಿಕ್ಕದಾದ ಸ್ಟೋರಿ ಇದೆ. ಸುಮಾರು ವರ್ಷಗಳ ಹಿಂದೆ ಒಂದು ಆಕಳು ತನ್ನ ಮನೆಯಲ್ಲಿ ಹಾಲನ್ನು ನೀಡದೆ ಒಟ್ಟು ಹಾಲನ್ನು ಶೇಖರಣೆ ಮಾಡಿಟ್ಟುಕೊಂಡು ಈ ದೇವಸ್ಥಾನದ ಮೇಲ್ಗಡೆ ಇರುವ ಕಲ್ಲಿನ ಮೇಲೆ ದಾರಿ ಎರಿತಾ ಇರುತ್ತಂತೆ. ಇದನ್ನು ನೋಡಿದ ನೀಲ್ಕೋಡು ಗ್ರಾಮದ ಜನರು ಇಲ್ಲೇನೋ ಇದೆ ಅಂತ ಹೇಳಿ ಈ ತಾಯಿಯ ಮೂರ್ತಿಯನ್ನು ನೋಡಿ ಅಂದಿನಿಂದ ಇಲ್ಲಿ ಪೂಜೆ ಸ್ಟಾರ್ಟ್ ಆಯಿತು ಕೂಡ ಅಂತ ಹೇಳ್ತಾರೆ. ಒಮ್ಮೆ ಶ್ರೀಧರ್ ಸ್ವಾಮಿಗಳು ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ಈ ದೇವಸ್ಥಾನಕ್ಕೆ ಪ್ರದಕ್ಷಿಣಾ ಪಥವನ್ನು ನಿರ್ಮಿಸಲು ಅಲ್ಲಿಯ ಕಲ್ಲನ್ನು ಕೊರೆಸಿದ್ದಾರಂತೆ. ಆ ಕೊರೆತದ ಸಮಯದಲ್ಲಿ ಆ ಕಲ್ಲಿನಿಂದ ರಕ್ತ ಸುರಿಲಿಕ್ಕೆ ಪ್ರಾರಂಭವಾಗುತ್ತೆ. ಅಂದು ಶ್ರೀಧರ್ ಸ್ವಾಮಿಗಳು ತಮ್ಮ ಪವಾಡದಿಂದ ಆ ರಕ್ತವನ್ನು ನಿಲ್ಲಿಸಿದರು ಅಂತ ಕೂಡ ಹೇಳಲಾಗುತ್ತೆ. ಈ ದೇವಸ್ಥಾನದ ಎದುರುಗಡೆ ನಿಮಗೆ ಹುಲಿಯಪ್ಪ ದೇವರ ಒಂದು ವಿಗ್ರಹ ಕೂಡ ಇದೆ. ಇಲ್ಲಿಯ ಜನ ಹೇಳೋ ಪ್ರಕಾರ ಹಸು ಮತ್ತು ಹುಲಿ ಜೊತೆಗೆ ತಿರುಗಾಡುವಂಥ ಕೆಲವೊಂದು ದೃಶ್ಯಗಳನ್ನು ಇಲ್ಲಿಯ ಜನ ನೋಡಿದ್ದಾರಂತೆ. ಈ ದೇವಸ್ಥಾನವು ಇಷ್ಟು ದಟ್ಟ ಅರಣ್ಯದಲ್ಲಿದ್ದರೂ ಕೂಡ ಇಂದಿನವರೆಗೂ ಯಾವುದೇ ಮನುಷ್ಯರಿಗೆ ಪ್ರಾಣಿಗಳಿಗೆ ಚಿಕ್ಕದಾದ ತೊಂದರೆ ಕೂಡ ಆಗಿಲ್ಲ ಅನ್ನೋದು ಒಂದು ಅಚ್ಚರಿಯ ವಿಷಯ ಕೂಡ ಆಗಿದೆ. ಈ ತಾಯಿಯ ದರ್ಶನ ಪಡೆದ ನಿಮಗೆ ಇಲ್ಲಿಯ ಇನ್ನೊಂದು ದೇವಸ್ಥಾನದ ಬಗ್ಗೆ ಚಿಕ್ಕದಾದ ಕಿರುಪರಿಚಯ ಮಾಡಿಕೊಡ್ತೀನಿ. ಈ ದೇವಸ್ಥಾನದ ಹೆಸರು ಶ್ರೀ ಶಂಭುಲಿಂಗ ದೇವ ಅಂತೇಳಿ. ಇದೊಂದು ಶಿವನ ದೇವಸ್ಥಾನವಾಗಿದೆ. ಈ ಶಂಭುಲಿಂಗೇಶ್ವರ ದೇವಸ್ಥಾನವು ಒಂದು ಸ್ವಯಂ ಉದ್ಭವ ಲಿಂಗವಾಗಿದ್ದು, ಈ ದೇವಸ್ಥಾನವು ಇದೇ ಕಾಡಿನ ಮಧ್ಯಭಾಗದಲ್ಲಿ ನೆಲೆಸಿದೆ. ಈಗ ನೀವು ನೋಡ್ತಾ ಇರ್ಬೋದು, ಈ ಶಂಭುಲಿಂಗೇಶ್ವರ ದೇವಸ್ಥಾನವು ಈಗಿನ ಆಧುನಿಕತೆಯ ಶಿಲ್ಪಕಲೆಯಿಂದ ಕೂಡಿದೆ. ಹಾಗೆಯೇ ಈ ದೇವಸ್ಥಾನದಲ್ಲಿ ಇರುವ ಉದ್ಭವ ಲಿಂಗಕ್ಕೆ ದಿನದ 24 ಗಂಟೆಯೂ ಕೂಡ ನೀರಿನ ಅಭಿಷೇಕ ಆಗ್ತಾನೇ ಇರುತ್ತೆ. ಈ ದೇವಸ್ಥಾನದ ಬಾಗಿಲು ಮುಚ್ಚಿತ್ತು, ಆದ ಕಾರಣ ನಾನು ಜಾಸ್ತಿ ವಿಡಿಯೋ ಮಾಡಿ ನಿಮಗೆ ತೋರಿಸ್ಲಿಕ್ಕಾಗಿಲ್ಲ. ಪ್ರಯತ್ನಪಟ್ಟು ಒಂದು ಫೋಟೋವನ್ನು ಕ್ಲಿಕ್ ಮಾಡಿ ಈ ಸ್ಕ್ರೀನ್ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ದೇವಸ್ಥಾನದ ಕೆಲವೊಂದು ನೋಟವನ್ನು ನಾನು ಈ ವಿಡಿಯೋ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ಈ ದೇವಸ್ಥಾನಕ್ಕೆ ಹೋದಾಗ ಯಾವುದೇ ರೀತಿಯ ಪ್ಲಾಸ್ಟಿಕ್ಕನ್ನು ಬಳಸದೆ, ಹಾಗೆಯೇ ನಮ್ಮಿಂದ ಪರಿಸರಕ್ಕೆ ಯಾವುದೇ ರೀತಿಯ ಹಾನಿ ಉಂಟಾಗದೇ ಇರುವ ಹಾಗೆ ತಾಯಿಯ ದರ್ಶನವನ್ನು ಪಡೆದು ಬರುವ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕೊನೆಯಲ್ಲಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೊಂದು ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.